ವೀಕ್ಷಕರೇ, ಇವತ್ತಿನ ಗೃಹಲಕ್ಷ್ಮಿಯ ಲೈವ್ ಅಪ್ಡೇಟ್ಸ್ ಏನು, 29ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ, ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು 29ನೇ ಕಂತು ಇನ್ನ ಎಷ್ಟು ದಿನಗಳಾಗುತ್ತೆ ನಿಮ್ಮ ಒಂದು ಜಿಲ್ಲೆಗೆ ಬರುತ್ತೆ, ಬಾಕಿ ಇರುವಂತ ಅಂದ್ರೆ ಬಾಕಿ ಕಂತಿನ ಹಣಗಳೆಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಥವಾ ಯಾವಾಗ ಜಮೆ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮೊದಲಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಎಲ್ಲಾ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನುವಂತ ಒಂದು ಸ್ಕೀಮ್ ಮೂಲಕ ನಿಮ್ಗೆ 2,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು 2,000 ರೂಪಾಯಿ ಹಣ ಪ್ರತಿ ತಿಂಗಳು ಸರ್ಕಾರ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಹಾಕ್ತಾರೆ ಮತ್ತು ಈ ಒಂದು 2,000 ರೂಪಾಯಿಂದ ಎಲ್ಲಾ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೂ ಕೂಡ ತುಂಬಾ ಸಹಾಯ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಸುಮಾರು 1,20,00,000 ಅಷ್ಟು ಮಹಿಳೆಯರು ಹೆಣ್ಣು ಮಕ್ಕಳಿದ್ದಾರೆ ಮತ್ತು ಈ ಒಂದು ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಬರೀ 2,000 ರೂಪಾಯಿ ಅಂತ ಮೇಲ್ನೋಟಕ್ಕೆ ಬರೀ 2,000 ರೂಪಾಯಿ ಅಂತ ಅನ್ಸಿದ್ರು ಕೂಡ ಈ ಒಂದು 2,000 ರೂಪಾಯಿಯಲ್ಲೇ ಎಲ್ಲಾ ಹೆಣ್ಮಕ್ಳು ತುಂಬಾನೇ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಮನೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಆ ಒಂದು ಹಣವನ್ನ ಕೂಡಿಟ್ಟಿ ಸಾಕಷ್ಟು ಐಟಮ್ಗಳನ್ನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಸಾಕಷ್ಟು ದಿನಸಿಗಳು ಪ್ರತಿ ತಿಂಗಳು ಏನೇನ್ ಬೇಕು ಸಾಮಗ್ರಿಗಳು ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಇಷ್ಟೆಲ್ಲ ಉಪಯೋಗ ಆಗ್ತಾ ಇರುವಂತಹ ಗೃಹಲಕ್ಷ್ಮಿಯ ಹಣ ಯಾವ ಕಂತು ಈಗ ಬಿಡುಗಡೆ ಆಗ್ಬೇಕಾಗಿದೆ ಮತ್ತು ಯಾವ ಕಂತು ಯಾರ್ಯಾರಿಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇವಾಗ ನೀವು ನೋಡ್ಬೋದು ಸುಮಾರು ಒಂದು ತಿಂಗಳಲ್ಲಿ ಸರ್ಕಾರದ ಕಡೆಯಿಂದ 2ರಿಂದ 3 ಕಂತಿನ ಹಣ ಒಟ್ಟಿಗೆ ಜಮೆ ಆಗಿದೆ. ಒಟ್ಟಿಗೆ ಆದ್ರೂ ಜಮೆ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ವಾರ ಅಥವಾ 10 ದಿನ ಅಂತರಗಳಲ್ಲಿ ಜಮೆ ಆಗಿರ್ಬೋದು. ಆದ್ರೆ ಒಂದು ತಿಂಗಳಲ್ಲಿ 100% 2ರಿಂದ 3 ಕಂತು ಹಣ ಜಮೆ ಆಗಿದೆ. ಸೊ ಇವಾಗ ಈ ರೀತಿ ನೋಡೋದಾದ್ರೆ ಪ್ರತಿ ಹೆಣ್ಣು ಮಗುಗೂ ಈ ಒಂದು ತಿಂಗಳು ಗೃಹಲಕ್ಷ್ಮಿ ಹಣ ಅಂತ ಹೇಳಿ 4,000 ರೂಪಾಯಿಂದ 6,000 ರೂಪಾಯಿವರೆಗೂ ಬಂದಿರಬಹುದು. ಆದ್ರೆ ಇನ್ ಕೇಸ್ ತುಂಬಾ ಕಮೆಂಟ್ಸ್ ಅಲ್ಲಿ ಏನ್ ಬರೋದು ಅಂದ್ರೆ ನಮ್ಗಿನ್ನ 26ನೇ ಕಂತೆ ಬಂದಿಲ್ಲ, 27 ಬಂದಿಲ್ಲ, ಆಗ್ಲಿ ನೀವು 29 ಅಂತ ಇದ್ದೀರಾ ಅಂತ ಎಲ್ಲ ಆದ್ರೆ ನಿಮಗೇನಾದ್ರೂ ಬಂದಿಲ್ಲ ಅಂತ ಅಂದ್ರೆ ಈ ಒಂದು ಕಂತು ಅಂದ್ರೆ 26, 27 ಬಂದಿಲ್ಲ ಅಂತ ಅಂದ್ರೆ ನಿಮಗೆ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ 26, 27, 28, 29 ಒಟ್ಟಿಗೆ ಜಮೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಅಷ್ಟೇ ಅಲ್ಲ, 29 ಬಿಟ್ಬಿಡಿ ಬೇಕಿದ್ರೆ, ಬಟ್ 26, 27, 28 ಒಟ್ಟಿಗೆ ಜಮೆ ಆಗುತ್ತೆ. ಇನ್ ಕೇಸ್ ಬರೀ 27, 28 ಅಂದ್ರೆ 27, 28, 29 ಇಲ್ಲ 27, 28 ಈ ರೀತಿ ಒಟ್ಟಿಗೆ ಹಣವನ್ನ ಜಮೆ ಮಾಡುತ್ತೆ ಸರ್ಕಾರ ನಿಮ್ಮ ಒಂದು ಖಾತೆಗೆ. ಹಾಗಂತ ನಿಮ್ಗೆ 26ನೇ ಕಂತು ಬಂದಿಲ್ಲ, 27ನೇ ಕಂತೆ ಬಂದಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಹಣನೇ ಬರೋದಿಲ್ಲ, ನನಗೆ ಗೃಹಲಕ್ಷ್ಮಿ ಹಣ ಬರೋದು ನಮ್ಮ ಖಾತೆಗೆ ನಿಂತು ಹೋಗಿದ್ಯಾ, ಆ ರೀತಿ ಎಲ್ಲ ಯೋಚನೆ ಮಾಡ್ಬೇಡಿ. ಯಾಕಂತಂದ್ರೆ ಒಂದೇ ಒಂದು ತಿಂಗಳ ಅಂತರದಲ್ಲಿ 1,20,00,000 ಹೆಣ್ಮಕ್ಳಿಗೆ ಈ ಪ್ರತಿ ಹೆಣ್ಮಕ್ಳಿಗೂ 4ರಿಂದ 6,000 ರೂಪಾಯಿ ಒಂದು ವಾರ ಇಲ್ಲ 10 ದಿನಗಳ ಅಂತರದಲ್ಲಿ ಈ ರೀತಿ ಜಮೆ ಮಾಡ್ತಾ ಹೋಗ್ತಾ ಇದ್ವಿ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಒಂದು ಹೆಣ್ಮಗುಗೆ ಮಿಸ್ ಆಗೋದು ಆಗುತ್ತೆ. ಆದ್ರೆ ಅವರು ಸರ್ಕಾರ ಕೊಡೋದೇ ಇಲ್ಲ ಅಂತ ಅಲ್ಲ ಅಲ್ವಾ, ಸರ್ಕಾರ ನಿಮಗೆ ಕೊಡುತ್ತೆ, ಆದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನಿಮಗೇನಾದ್ರೂ ಹಣ ಬಂದಿಲ್ಲ ಅಂತ ಅಂದ್ರೆ ಬರೋದೇ ಇಲ್ಲ ಅಂತ ಯೋಚನೆ ಮಾಡ್ಬಿಡಿ, ಆದಷ್ಟು ಬೇಗ ಹಣ ನಿಮ್ ಕೈಯಲ್ಲಿ ನಿಮ್ಮ ಖಾತೆಗೆ ಜಮೆ ಆಗೇ ಆಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಹೋದ್ ವರ್ಷ ಸೆಪ್ಟೆಂಬರ್ ಅಥವಾ ಒಂದು 7-8 ತಿಂಗಳಿಂದ ಹಣ ಬಂದಿಲ್ಲ, 6-7 ತಿಂಗಳಿಂದಾನೇ ಹಣ ಬಂದಿಲ್ಲ ಅಂತ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು, ಬೆಂಗಳೂರು 1 ಇಲ್ಲ ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ಗೆ ಹೋಗ್ಬಿಟ್ಟು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಬೇಕಾಗುತ್ತೆ. ಅಥವಾ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಕೇಳೋದಾದ್ರೂ ಮಾಡ್ಬೋದು. ಇಲ್ಲಾಂದ್ರೆ ಬೆಂಗಳೂರು 1ಗೆ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆ ಸ್ಟೇಟಸ್ ನ ಚೆಕ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಬೇಕಾಗುತ್ತೆ. ಮತ್ತು ನೀವೇನಾದ್ರೂ ಜೀವಿತ ಪ್ರಮಾಣ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಂತ ಅಂದ್ರೆ ಆಗ್ಲೂ ಕೂಡ ಏನಾದ್ರೂ ಒಂದ್ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಹೊರತು ಇಲ್ಲ ಅಂದ್ರೆ ಅದ್ರ ಬಿಟ್ಟು ಈ ಒಂದು ಕಾರಣ ಬಿಟ್ಟು ಸರ್ಕಾರದ ಕಡೆಯಿಂದ ನಿಮ್ಗೆ ಜನವರಿವರೆಗೂ ಹಣ ಬಂದಿದೆ. ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂತರದಲ್ಲಿ ನಿಮ್ಗೆ ಹಣ ಬಂದಿದೆಯಲ್ಲ, ಒಂದು 3 ಕಂತು ಇಲ್ಲ 2 ಕಂತು, ಈ ಒಂದು ಕಂತು ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ, ಸ್ವಲ್ಪ ಕಾಲಾವಕಾಶ ತಗೊಂಡು ಅದಾದ ನಂತರ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗೇ ಆಗುತ್ತೆ. ಆದ್ರೆ ತುಂಬಾ ತಿಂಗಳಿಂದ ಬಂದಿಲ್ಲ ಅಂದ್ರೆ ನೀವು ನಾನು ಹೇಳಿರೋ ಕೆಲಸವನ್ನ ಆದಷ್ಟು ಬೇಗ ಮಾಡಿ. ಸೊ ಹಾಗಿದ್ರೆ ನಿಮ್ಮ ಒಂದು ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆಗೆ ಮತ್ತು ನಿಮ್ಮ ತಾಲೂಕಿಗೆ ಯಾವ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದೆ, ಸೊ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿಲ್ಲ, ನಿಮ್ಮ ಖಾತೆ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿ. ಯಾಕಂತಂದ್ರೆ ಎಲ್ಲರಿಗೂ ಸಹ
ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಬರೋದಕ್ಕೆ ಆರಂಭ ಆಗಿದೆ ಈಗ ಆಲ್ರೆಡಿ. ಸೊ ನಾವು ನೋಡೋದಾದ್ರೆ ಒಂದು 50-60% ಮಹಿಳೆಯರಿಗೆ ಈಗಾಗಲೇ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ನಿಮ್ಗೂ ಏನಾದ್ರೂ ಬಂದಿದ್ಯಾ ಅಂತ ನೀವು ನಿಮ್ಮ ಬ್ಯಾಂಕ್ ಖಾತೆಯ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೋಡಿ. ಇಲ್ಲ ಇನ್ನ ಬಂದಿಲ್ಲ ಅಂತ ಅಂದ್ರೆ ನಿಮ್ಗೆ ಕೊನೆಯದಾಗಿ ಯಾವ ಕಂತಿನ ಹಣ ಬಂತು ನೀವು ನಿಮ್ಮ ಜಿಲ್ಲೆ ಮತ್ತು ತಾಲೂಕು ಎರಡೂ ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಏನಾದ್ರೂ ಡೌಟ್ ಇದೆ ನನಗೆ ಕೇಳಿ, ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಇದೇ ರೀತಿಯಾದಂತಹ ಪ್ರತಿ ದಿನದ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.